ಸ್ವಾಗತ ಸ್ನೇಹಿತರೆ. ದಾವಣಗೆರೆಯ ಸಮೀಪದ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಇತಿಹಾಸದ ಹಾಗೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇತಿಹಾಸ, ಉತ್ಸವ ಹಾಗೂ ಭಕ್ತರ ನಂಬಿಕೆಗಳ ಸಂಗಮವಾಗಿರುವ ಈ ತಾಣವು ಶತಮಾನಗಳಿಂದ ಭಕ್ತರ ಆರಾಧನೆಗೆ ಸಾಕ್ಷಿಯಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ಶ್ರೀ ವ್ಯಾಸರಾಜ ಮುನಿಗಳ ಕಾಲದಿಂದಲೂ ಭಕ್ತರ ನಂಬಿಕೆಗೆ ಪ್ರಸಿದ್ಧವಾಗಿದೆ. ಗ್ರಾಮದ ಪ್ರಮುಖ ಪೂಜಾ ಕೇಂದ್ರವಾಗಿರುವ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿನ 6 ಅಡಿ ಎತ್ತರದ ಆಂಜನೇಯ ಸ್ವಾಮಿಯ ವಿಗ್ರಹವು ಭಕ್ತರ ಆರಾಧ್ಯ ದೈವವಾಗಿದೆ. ಪ್ರತಿ ಶನಿವಾರ ಇಲ್ಲಿನ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ. ಮಹಾಶಿವರಾತ್ರಿಯ ನಂತರದ ದಶಮಿಯಂದು ನಡೆಯುವ ಆಂಜನೇಯ ಸ್ವಾಮಿಯ ರಥೋತ್ಸವ 3 ದಿನಗಳ ಕಾಲ ನಡೆಯುತ್ತದೆ. ವಿಶೇಷವಾಗಿ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕಂಕಣ ಧಾರಣೆ, ಬೆಲ್ಲದ ಬಂಡಿ ಉತ್ಸವ, ಓಕಳಿ ಉತ್ಸವ ಜನಾಕರ್ಷಣೆಯನ್ನು ಹೊಂದಿದೆ. ಹಾಗಾದರೆ ಇಷ್ಟೊಂದು ಕುತೂಹಲ ಮೂಡಿಸಿರುವ ದೇವಾಲಯವು ಇರುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ: ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿರುವ ದೇವಾಲಯ ದಾವಣಗೆರೆಯಿಂದ ಕೇವಲ 4.2 ಕಿಲೋಮೀಟರ್ ದೂರದಲ್ಲಿರುವ ಶಾಮನೂರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಈ ದೇವಾಲಯವನ್ನು 2000ನೇ ಇಸವಿಯಲ್ಲಿ ಗ್ರಾಮಸ್ಥರು ಮತ್ತು ದಾವಣಗೆರೆ ಜನರ ಅಗಾಧ ಸಹಕಾರದೊಂದಿಗೆ ನವೀಕರಣ ಮಾಡಲಾಗಿದೆ. ಹಳೆಯ ದೇವಾಲಯದ ಸ್ಥಳದಲ್ಲಿಯೇ ಹೊಸ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ಮಾರ್ಚ್ 11, 2000 ಇಸವಿಯಲ್ಲಿ ಸಿರಿಗೆರೆ ಕರಳಬಾಳು ಜಗದ್ಗುರು ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟಿಸಿದರು. ಈ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಇಲ್ಲಿನ ಆಂಜನೇಯ ಸ್ವಾಮಿಯ ದೇವಾಲಯವು ಪ್ರಸಿದ್ಧಿ ಹೊಂದಿದೆ. ಶಾಮನೂರಿನಲ್ಲಿ ಇನ್ನೂ ಅನೇಕ ಧಾರ್ಮಿಕ ದೇವಾಲಯಗಳನ್ನು ಕಾಣಬಹುದಾಗಿದೆ. ಪ್ರಮುಖವಾಗಿ ಪುರಾತನ ರಾಮಲಿಂಗೇಶ್ವರ ಸ್ವಾಮಿಯ ದೇವಾಲಯ ಹಾಗೂ ಶ್ರೀ ಮೂಗಬಸವೇಶ್ವರ ಸ್ವಾಮಿ ದೇವಾಲಯ, ಶ್ರೀ ಈಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯಗಳು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುವ ಸ್ಥಳಗಳಾಗಿವೆ. ಭಾರತದ ದೇವಾಲಯಗಳ ಪರಂಪರೆ ಬಹು ವಿಶಾಲವಾದದ್ದು. ಶಾಮನೂರಿನ ಇತಿಹಾಸ ಹಾಗೂ ಈ ಗ್ರಾಮದಲ್ಲಿ ದೊರೆತಿರುವ ಶಾಸನಗಳು ಹಾಗೂ ಶಾಮನೂರು ರಾಣಿ ಅವರ ಆಳ್ವಿಕೆಯ ಕೊಡುಗೆಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಪ್ಪದೆ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಮಂಜು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. 2ನೇ ಭಾಗದ ವಿಡಿಯೋ ಲಿಂಕ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ತಪ್ಪದೇ ನೋಡಿ. ಧನ್ಯವಾದಗಳು.